ಬೆಂಕಿ ತುಂಬಿಸಲ್ಪಡಲಿ ರಾಜ. ಪವಿತ್ರಾತ್ಮನ ಶಕ್ತಿ ರಾಜ. ನಮ್ಮನ್ನ ಅಭಿಷೇಕ, ನಮ್ಮನ್ನ ಮುರಿದಿರುವಂತೆ ರಾಜ. ಅದೇ ಅಭಿಷೇಕ ಬರಲಿ ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಎಲ್ಲ ಅಭಿಷೇಕ ಪವಿತ್ರಾತ್ಮನ ಶಕ್ತಿ ರಾಜ. ಎಲ್ಲ ನೋವು ದಯಿಸಿ ಬಿಡಲಿ ಈ ಕ್ಷಣದಲ್ಲಿ, ಎಲ್ಲ ಕಾಯಿಲೆಗಳು ದಯಿಸಿ ಬಿಡಲಿ ಈ ಕ್ಷಣದಲ್ಲಿ ರಾಜ. ಯೇಸು ವಿಭಾಗ ಶಿಯ ಲಗ, ಓ ವಿಭಾಗ ಶಿಯ ಲಗ, ಯೇಸು ವಿಭಾಗ ಲಗ ಶಿಯ ಲಗ, ಓ ವಿಭಾಗ ಶಿಯ ಲಗ. ಏಳವಾಗಿ ನಡೆಯುತ್ತಾರೆ. ಯೇಸು ಮಾಮಾ ಅಂಜಲಿ ಬಹಳ ಹುಷಾರಾಗಿರ್ಬೇಕು. ದೇವರಿನ ಸ್ಪಿರಿಚುವಲ್ ಲೈಫ್ ಅಲ್ಲಿ ನಿನ್ನ ದೇವರು ನಡೆಸ್ತಾ ಇದ್ದಾರೆ ಆತ್ಮಿಕ ವಿಷಯದಲ್ಲಿ. ಅದು ಸೈತಾನ್ ಎಲ್ಲಿಂದ ಬೇಕಾದ್ರೂ ನಿನ್ನ ಚೀಟ್ ಮಾಡೋದ ಅವಕಾಶನ ನೋಡ್ತಾ ಇದ್ದಾನೆ. ನಿನ್ನ ಆ ಸ್ಪಿರಿಚುವಲ್ ಲೈಫ್ ಅಲ್ಲಿ ಹುಷಾರಾಗಿರ್ಬೇಕು. ಯಾರೇ ಇರ್ಬೋದು, ಯಾರೇ ಇರ್ಬೋದು. ಪ್ರೈಸ್ ದ ಲಾರ್ಡ್ ಅಂತ ಹೇಳಿ ನಮಗಿಲ್ಲ. ನಿನ್ನ ಭಕ್ತಿ ಯಾವ ರೀತಿ ಅಬ್ರಾಮ ಇದ್ದ ಅಲ್ಲಿ, ಯಾವ ರೀತಿ ನೋಹ ಸಿಂಗಲ್ ಆಗಿದ್ದ, ಅವನು ಯೋಸೇಫ ಹೇಗಿದ್ದ, ಹಾಗೆ ನೀನು ಇರ್ಬೇಕು. ನೀನು ಅವಾಗ ಇದ್ರೆ ನಿನ್ನ ಯಾರು ಶೇಕ್ ಮಾಡಕ್ ಆಗಲ್ಲ. ನೀನು ಓ ಎಲ್ಲ ಬೇಕು ಎಲ್ಲ ಬೇಕು ಅಂತ ಹೇಳಿದ್ರೆ ಅದು ನಿನ್ನ ಸ್ಪಿರಿಚುವಲ್ಗೆ ಎಫೆಕ್ಟ್ ಆಗೋ ಚಾನ್ಸಸ್. ಅದು ಸೈತನ್ನು ಆ ಮನುಷ್ಯರ ಮುಖಾಂತರ ನಿನ್ನೊಳಗಡೆ ಅದು ನಿನ್ನ ನಂಬಿಕೆ, ನಿನ್ನ ಫೇತ್ ನ ಕಡಿಮೆ ಮಾಡಕ್ಕೆ ಟ್ರೈ ಮಾಡಕ್ಕೆ ನೋಡ್ತಾ ಇದ್ದಾನೆ. ಆಲ್ರೆಡಿ ನಿನ್ನ ಎಕ್ಸ್ಪೀರಿಯನ್ಸ್ ಆಗಿದೆ. ನಿನಗೆ ಎಲ್ಲ ಕೈಗಳ ಮೇಲೆ ಯಾರ ಕ್ರಿಶ್ಚಿಯನ್ ಇರ್ಬೋದು ಮಾತಾಡ್ಬೇಕಾದ್ರೆ ನಂಬಿಕೆ ಶೇಕ್ ಆಗಿದೆ ನಿನಗೆ. ಅಯ್ಯೋ ಯಾಕಪ್ಪ ಈಗ ಆಗ್ತಾ ಇದೆ? ಮತ್ತೆ ದೇವ್ರು ಹೇಳ್ತಾ ಇದ್ದಾರೆ ಯಾರಂದ್ರೆ ಮಾತು ಕಡಿಮೆ ಮಾಡು, ನೀನು ಮಾತು ಕಡಿಮೆ ಮಾಡು ನೀನು. ಎಸ್ ದೇವ್ರಿನ ಉದ್ದೇಶ ನಿನ್ನ ಜೀವಿತದಲ್ಲಿ ಇಟ್ಟದ್ದು ದೊಡ್ಡ ಉದ್ದೇಶ ನಿನಗೆ, ದೊಡ್ಡ ಉದ್ದೇಶ ನಿನಗೆ. ಅದು ನೆರವೇರಿಸಕ್ಕೆ ಪ್ರಾರಂಭ ಆಗ್ತಾ ಇದೆ. 2025 ಅದು ಪ್ರಾರಂಭ, ನಿನ್ನ ದಿನ ಅದು ಪ್ರಾರಂಭ ಆಗಿದೆ. ಅದು ತಡೆ ಮಾಡಕ್ಕಾಗಲ್ಲ, ಅದು ಯಾರು ತಡೆ ಮಾಡಕ್ಕಾಗಲ್ಲ ಅದನ್ನ. Ribaka libashika laba, orika labaka libatishia laba, orika laba rika laba. ದೇವರ ದೊಡ್ಡ ಉದ್ದೇಶಕ್ಕೆ ಕರೆದಿದ್ದಾರೆ ನಿನ್ನ. ಹೌದು, ನಿನ್ನನ್ನ ಅಲ್ಪನಿಂದ ಕರೆದು ದೊಡ್ಡ ಜನಾಂಗ, ಒಂದು ದೊಡ್ಡ ಆಶೀರ್ವಾದವಾಗಿ ನಿನ್ನ ಮಾರ್ಪಡಿಸ್ತಾರೆ. ಎಸ್, ನೀನು ಹೇಳ್ತೀಯ ಅನೇಕ ಜನಗಳಿಗೆ, ಹೌದು ಇದು ಸರಿಯಾದ ದಾರಿ, ಇದು ಈ ರೀತಿ ನಡ್ಕೋಬೇಕು, ಈ ರೀತಿ ಮಾಡಬೇಕು. ನೀನು ಹೇಳ್ದಂಗೆ ಯೇಸು ನಿನ್ನ ಪ್ರೈಸಲ್ಲಿ ಹೇಳಿದ ತಕ್ಷಣ ಆಶೀರ್ವಾದ ಬರಲ್ಲ. ನಿನ್ನ ನಡತೆ ಬಾಯಿ ಎಲ್ಲ ವಾಕ್ಯದಲ್ಲಿ ನಡೆ ಅಂತ ಹೇಳ್ತೀಯ ನೀನು. ಆ ರೀತಿ ನಿನ್ನ ಕರೆದಿದ್ದು ದೇವರು. ನಿನ್ನ ಶಬ್ದ ಮಾಡಬಾರ್ದು, ಮಾರ್ಪಡಕ್ಕೆ ನಿನ್ನ ಮುಂದೆ ಬಂದು ಯಾರು ಶಬ್ದ ಮಾಡಬಾರ್ದು. ಯಾಕೆ ಹೇಳ್ಬೋದು, ಯಾಕೆ ಅವ್ರ ಹತ್ರ ನೀನು ಮಾತಾಡ್ಬೇಕಾದ್ರೆ ನಿನ್ನ ನಂಬಿಕೆಯಲ್ಲಿ ವೀಕ್, ನಿನ್ನ ಸ್ಪಿರಿಚುವಲ್ ಲೈಫ್ನ ಫುಲ್ ಡೌನ್ ಮಾಡಕ್ಕೆ ಮಾಡೋದು. ನಿನ್ನ ವಾಕ್ಯ ಓದ್ಬೇಕಾದ್ರೆ ಕೈಗಳ ಮೇಲೆ ನಿಶಬ್ದ ಇರು, ಯಾರು ಸ್ತೋತ್ರ ಶಬ್ದ ಮಾಡಬಾರ್ದು. ನಿನ್ನ ವಾಕ್ಯ ಓದ್ಬೇಕಾದ್ರೆ ಪ್ರಾರ್ಥನೆ ಮಾಡಿ ಓದ್ಬೇಕಾದ್ರೆ ಸಿಮ್ಮು ತರ ಎದ್ದು ನಿಂತು ಕಲ್ತೀಯ. ಆದ್ರೆ ಬೇರೆ ಎಲ್ಲ ಕೈಗಳ ಮೇಲೆ ಪ್ರಾರ್ಥನೆ ಮಾಡಿ. ಶಬ್ಬೀರ್ ಕೈಗಳ ಮೇಲೆ ಪ್ರಾರ್ಥನೆ ಮಾಡ್ರಿ. ಇಲ್ಲಲ್ಲ, ದೇವ್ರು ನಿನ್ನ ಹೊರಡೆಯನ್ನು ಕರ್ಕೊಂಡು ಹೋಗ್ತಾರೆ. ಇದು ಇಲ್ಲಿಂದ ನಿನಗೆ ಪಾಠ ದೇವ್ರು ಕಲಿಸ್ತಾರೆ ದಿನಲ್ಲಿ. ಯಾರನ್ನ ನಂಬೇಕು, ಯಾರನ್ನ ನಂಬಂಗಿಲ್ಲ, ಯಾರು ಸೇರ್ಬೇಕು, ಯಾರನ್ನ ಸೇರಂಗಿಲ್ಲ ಅಂತ ಹೇಳ್ಬಿಟ್ಟದು. ಜ್ಞಾನ ಜೊತೆ ಸೇರ್ಕೊಂಡ್ರೆ ಜ್ಞಾನ ಹೆಚ್ಚಾಗುತ್ತೆ, ಅಭಿಷೇಕ ಜೊತೆ ಸೇರ್ಕೊಂಡ್ರೆ ನಿಮ್ಗೆ ಅಭಿಷೇಕ ಹೆಚ್ಚಾಗುತ್ತೆ ನಿಮ್ಗೆ. ಎಸ್ ರಿಬಾಕ ಲಿಮಾಮಾ ಮಾಕ ಲಿಯಾ ಲಾಬಾ ರಿಬಾಕ ಲಿಬಾ ಶಿಕ ಲಾಬಾ ರಿಕ ಲಾಬಾ. ಎಸ್ ಹೋಲಿ ಸ್ಪಿರಿಟ್, ಎಸ್ ಜೀಸಸ್, ಎಸ್ ರಿಕ ಲಾಬಾ. ಎಲ್ಲ ಕೈಗಳ ಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋದಾಗಲಿ, ಮೌನವಾಗಿ ಅಲ್ಲೇ ಮೌನವಾಗಿ, ಯಾರು ಶಬ್ದ ಮಾಡಬಾರ್ದು, ಹಂಗೆ ಮೌನ ಪ್ರಯತ್ನ ಮಾಡ್ಕೊಳ್ಳೋದಾಗಲಿ. ಕೆಲವರಿಗೆ ದೇವರು ಹೇಳ್ತಾ ಇದ್ರೆ ಮನಸ್ಸುಗಳು ಕಠಿಣ ಆಗ್ತದೆ. ದೇವ್ರು ಹೇಳ್ತಾ ಇದ್ದಾರೆ, ಕೆಲವ್ರಿಗಂತ ಹೇಳಲೇಬೇಡ ಅಂತ ದೇವರು. ದೇವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಮನಸ್ಸು ಕೇಳಿ ಕೇಳಿ ಇನ್ನು ಮೊಂಡಾಗ್ತಾ ಇದೆ. ದೇವ್ರು ಹೇಳ್ತಾ ಇದ್ದಾರೆ, ಇನ್ನೂ ಬಿಟ್ಕೊಡ್ತಾ ಇಲ್ಲ ನೀವು ದೇವರಿಗೆ. ನಾನು ಏನೋ ಮಾಡ್ಬಿಡ್ತೀನಿ, ದೇವ್ರು ನನ್ನ ಪ್ರಾರ್ಥನೆ ನಾನು ಎಲ್ಲ ರೆಡಿ ಇರ್ತೀನಿ, ನಾನು ಮಾಡ್ತೀನಿ, ನಾನು ಏನೋ ಮಾಡ್ತೀನಿ ಅಂತ. ಅದು ನೀವೆಲ್ಲ ಮಾಡ್ತಿರೋದು ಸೈತಾನ್ ನಿಮ್ಮನ್ನ ಕೆಡವಕ್ಕೆ ಮಾಡಿ ಟಾರ್ಗೆಟ್ ಆದವ್ರು. ದಯವಿಟ್ಟು ಟಾರ್ಗೆಟ್ ಆದ್ರು ನಿಮ್ಮನ್ನ ಕಡಿಮೆ ಮಾಡಕ್ಕೆ. ನಿಮ್ಮನ್ನ ಅದು ಸಂಸೋನ್ನ ಕೆಡಿದ ಸ್ಪಿರಿಟ್, ಅದು ಸಂಸೋನ್ನ ಬೀಳಿಸಿದ ಸ್ಪಿರಿಟ್ ನಿಮ್ಮನ್ನ ಟಚ್ ಮಾಡಕ್ಕೆ, ಅನೇಕ ಜನಗಳನ್ನ ಟಚ್ ಮಾಡಕ್ಕೆ, ಅವ್ರನ್ನ ಬೀಳ್ಸಕ್ಕೆ ಟ್ರೈ ಮಾಡ್ತಾ ಇದೆ. ಬಿ ಕೇರ್ಫುಲ್. ನೀವು ವಾಕ್ಯನ ಕೇಳ್ಬೇಕಾದ್ರೆ ದೇವ್ರು ಹೇಳ್ತಾ ಇದ್ದಾರೆ, ಆ ವಾಕ್ಯ ಯಾವಾಗ ಅದು ದೇವ್ರ ವಾಕ್ಯ ಪ್ರವಾದನೆ ನೆರವೇರೋದು, ನೀವು ಅದನ್ನ ವಾಕ್ಯನ ಕೈಗೊಂಡು ವಾಕ್ಯನ ಮಾತಾಡಬೇಕಾದ್ರೆ ಮಾತ್ರ ನೆರವೇರೋದು. ಆಮೆನ್. Yes, Holy Spirit. Yes.
ಜಕ್ಕರನಿಗೆ ಬಂದಿದ್ರು ಅವನು ನಂಬಿಲ್ಲ. ಅವನು ಇದಕ್ಕೆ ನಾನು ದೇವರು ಮೂಕನಾಗಿ ಮಾಡಿಬಿಟ್ರು. ಯಾವಾಗ ಮೊಂಡುತನ ಆಗುತ್ತೆ ವಾಕ್ಯ ಪ್ರವಚನ ಕೇಳಿ ದೇವ್ರ ವಾಕ್ಯ ಅವಾಗ ನಿಮ್ಮೊಳಗೆ ಕಾರ್ಯ ಮಾಡೋದ್ರ ಬದಲಾಗಿ ನಿಮ್ಮನ್ನ ಹೆಚ್ಚಿಸಿ ಸೈತಾನ ಅದನ್ನ ನಿಮ್ಮನ್ನ ಟ್ರಾಪ್ ಮಾಡೋಂಥದ್ದು ಹುಷಾರ್. ಯಾಕೆ ಇದನ್ನ ದೇವ್ರು ಹೇಳ್ತಾ ಇದ್ದಾರೆ? 2025 ಬರ್ತಾ ಇರೋದು, ನೀವು ಇನ್ನೂ ಪರಿಶುದ್ಧತೆ ಆಗಕ್ಕೆ ಟೈಮ್. ದೇವರ ಪ್ರೀತಿನ ಇನ್ನೂ ಜಾಸ್ತಿ ಸವಿಯಕ್ಕೆ ಬರ್ತಾ ಇರೋದು. ಎಸ್, ತಾಯಿ ಮಗು ಥರ ಬಾಂಧವ್ಯ ಹೆಚ್ಚಾಗುತ್ತೆ ದೇವರೊಟ್ಟಿಗೆ ಐಕ್ಯತೆ. ದೇವ್ರು ಹೇಳ್ತಿದ್ದಾರೆ 2025ರಲ್ಲಿ ದೇವರ ಪ್ರೀತಿ ಎಲ್ಲರನ್ನ ಒಪ್ಕೊಳ್ಳುತ್ತೆ. ಆ ಪ್ರೀತಿಲಿ ಕವರ್ ಮಾಡ್ತೀನಿ ದೇವ್ರು ಹೇಳ್ತಿದ್ದಾರೆ. ಆ ಪ್ರೀತಿಲಿ ನಿಮ್ಮನ್ನ ಫುಲ್ ಕಂಪ್ಲೀಟ್ ಮಾಡ್ತೀನಿ ದೇವ್ರು ಹೇಳ್ತಾ ಇದ್ದಾರೆ. ಎಸ್ ಎಸ್ ರಿಬಾ ಕರಿಬಾ. ಯಾಕಂದ್ರೆ ದೇವ್ರು ಹೇಳ್ತಾ ಇದ್ದಾರೆ ಆ ಪ್ರೀತಿ ನಿಮ್ಮನ್ನ ಕವರ್ ಮಾಡ್ಬೇಕಾದ್ರೆ ಏಸಪ್ಪ ಹೇಳ್ತಿದ್ದಾರೆ ಆ ಪ್ರೀತಿ ಯಾವತ್ತೂ ಬಿದ್ದೋಗಲ್ಲ. ಪ್ರೀತಿ ನಿಮ್ಮನ್ನ ಎತ್ತಿ ನಿಲ್ಲಿಸುತ್ತೆ. ಆ ಪ್ರೀತಿ ನಿಮ್ಮನ್ನ ತಿರುಗಿ ಪುನಃ ಸ್ಥಾಪನೆ ಮಾಡಿಸುತ್ತೆ. ಆ ಪ್ರೀತಿ ಎಸ್, ಅದೇ ಪ್ರೀತಿ ನಿಮ್ಮನ್ನ ನಿತ್ಯ ಜೀವಕ್ಕೆ ನಮ್ಮ ಮನೆಗೆ ಕರ್ಕೊಂಡು ಹೋಗುವಂಥದ್ದು. ಅದೇ ಪ್ರೀತಿ, ಅದೇ ಯೇಸುವಿನ ನಿಜವಾದ ಪ್ರೀತಿ ಪ್ರಿಯರೇ. ಯಾರೋ ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ, ಅಯ್ಯೋ ಏಸಪ್ಪ ಇಷ್ಟು ಪ್ರಾಫೆಸ್ ಎಲ್ಲ ಬಂದಿದೆ, ಯಾವಾಗಪ್ಪ ನೆರವೇರೋದಲ್ಲ? ಇವ್ರು ವಾಕ್ಯ ಹೇಳಿ ಆಮೇಲೆ ಹೇಳಿಲ್ಲ, ಆದ್ರೆ ಅವರು ಲೈಫ್ ನೀವು ನೋಡ್ಬೋದು. ನೀವು ಯಾಕೆ ಅಂತ ದೇವ್ರನ್ನ ಕ್ವಶನ್ ಕೇಳ್ತಾ ಇದ್ದಾರೆ. ಯಾರೋ ಒಬ್ರು ಕೇಳ್ತಾ ಇದ್ದಾರೆ ದೇವ್ರನ್ನ, ಇಷ್ಟು ಹೇಳೋದಿಲ್ಲಪ್ಪ, ಬೇಗನೆ ಆಗ್ಬೇಕಾಯ್ತಲ್ಲ, ಆಗಿಲ್ಲಲ್ಲ. ಯಾಕಂದ್ರೆ ನಿಮ್ಮನ್ನ ಬಿಟ್ಕೊಟ್ಟಿಲ್ಲ ದೇವ್ರಿಗೆ. ಒಳಗಡೆ ಅಹಂಕಾರ ಹೇಳ್ತಾ ಇದ್ದಾರೆ ಇದ್ದವನಿಗೆ ಹೆಚ್ಚಾಗುತ್ತೆ, ನಂಬಿಕೆ ಇದ್ದವನಿಗೆ ಹೆಚ್ಚಾಗುತ್ತೆ, ಪ್ರೀತಿ ಇದ್ದವನಿಗೆ ಪ್ರೀತಿ ಹೆಚ್ಚಾಗುತ್ತೆ, ಇನ್ನೂ ಹೆಚ್ಚಾಗುತ್ತೆ. ಟೈಮ್ ಬರ್ತಾ ಇರೋದೀಗ. ಯಾರಿಗೆ ದೇವ್ರ ಹಿಡ್ಕೊಂಡು ಇದ್ದೀರಾ ನೀವು, ಇನ್ನೂ ಹೆಚ್ಚಾಗುತ್ತೆ. ನೀವು ಒಂದು ಕಡಿಮೆ ಆಗಲ್ಲ ಪ್ರಿಯರೇ, ಕಡಿಮೆ ಆಗಲ್ಲ ನೀವು. ಸೂರಿ ಮಾಮಾ ಲಿಬಾ ಶಿಯಾ ಲಬಾ ಓರಿ ಬಾಕಾ ಲಿಬಾ ಶಿಯಾ ಲಬಾ ಓರಿ ಬಾಕಾ ರಿಬಾ ಶಿಯಾ ಲಬಾ ಕರಿಹ ಲಬಾ. ಎಸ್, ಪರಿಶುದ್ಧಾತ್ಮನಿಗೆ ನಮ್ಮ ಮಹಿಮೆಯಾದ ಕಾರ್ಯಗಳು ನಡೀಲಿ ಸರ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಸ್, ಓರಿ ಬಾಬಾ ಬಾಬಾ ಕಲಿಮಾ ಶಿಯಾ ಲಬಾ ಓರಿ ಬಾಬಾ ಮಾಮಾ ಶಿಯಾ ಲಬಾ. ಎಲ್ಲ ಕೈಗಳನ್ನ ಮೇಲೆತ್ತಿ ಮುಂದೆ ಬಂದರೆ ಯಾರು ಶಬ್ದ ಮಾಡಬೇಡಿ, ಯಾರು ಶಬ್ದ ಮಾಡಬಾರ್ದು. ಹಂಗೆ ಮೌನ, ಹಂಗೆ ಪ್ರಾರ್ಥನೆ ಮಾಡ್ಬೋದು. ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೌದು, ನಾವು ಹೇಳ್ತಿದ್ದೀರಾ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ, ಸಾಕಾಗಿಲ್ವಾ? ಎಸಪ್ಪ ಹೇಳ್ತಾ ಇದ್ದಾರೆ, ಇಲ್ಲ ಸಾಕಾಗಿಲ್ಲ ಮಗಳೇ, ಸಾಕಾಗಿಲ್ಲ, ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ದೇವ್ರು ಹೇಳ್ತಾ ಇದ್ದಾರೆ. ನಾನು ಕೀರ್ತನೆ ಒಂದನ್ನೇ ಹೇಳ್ತಾ ಇದ್ದಾರೆ, ಯಾರಿಗೋ ಹೇಳ್ತಾ ಇದ್ದಾರೆ ಎಸಪ್ಪ. ಸುನೀತಾಂಟಿಗೆ ಹೇಳ್ತಾರೆ ಆಗಲ್ಲ ಹೇಳು. ಹೌದು, ಮೊದಲು ನೀವು ಪ್ರಾರ್ಥನೆ ವಾಕ್ಯ ಓದೋದನ್ನ ದೇವರು ಅದನ್ನು ನೋಡ್ತಾ ಇದ್ರು. ನೀವು ಮಾಡ್ತಾ ಇದ್ದೀರಾ, ಬಟ್ ಅದು ತೃಪ್ತಿ ಆಗ್ತಾ ಇಲ್ಲ ದೇವರಿಗೆ. ಸ್ಟಾರ್ಟಿಂಗ್ ಮಾಡಿದ ಭಕ್ತಿ ಉಪವಾಸ, ಓ ನನ್ನ ದೇವರು ಅಂತ ಹುಡುಕಂಥದ್ದು, ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ದೇವರು. ಹೊಸ ವರ್ಷದಲ್ಲಿ ನೀವು ಅದನ್ನ ನಿಮ್ಮನ್ನ ದೇವರು ತಿರುಗಿ ನಿಮ್ಮನ್ನ ಪುನಃಸ್ಥಾಪನೆ ಮಾಡ್ತಾರೆ. ನಿಮ್ಗೆ ಅದು ಗೊತ್ತಾಗ್ತಾ ಇದೆ ನಿಮ್ಗೆ. ಹೌದು, ಪ್ರಾರ್ಥನೆ ಸ್ವಲ್ಪ ಮೊದಲಿಗಿಂತ ನಾನು ಹೌದು ಬೈಬಲ್ ರೀಡಿಂಗ್ ಮಾಡಬೇಕು ಜಾಸ್ತಿ ಅಂತ ನಿಮ್ಮ ಮನಸ್ಸಿಗೆ ಅವಾಗ ವಾರ್ನಿಂಗ್ ಬರ್ತಾ ಇದೆ. ಅದು ವಾರ್ನಿಂಗ್ ಬರ್ತಾ ಇದೆ ನಿಮಗೆ. ದೇವರು ಎಚ್ಚರಿಸ್ತಾ ಇದ್ದಾರೆ, ಹೆಚ್ಚು ಮಾಡು ಮಗಳೇ, ನೀನು ಪ್ರಾರ್ಥನೆನ ಹೆಚ್ಚು ಮಾಡು, ಬೈಬಲ್ ರೀಡಿಂಗ್ನ. ಯಾವಾಗ ಅದು ವಾಕ್ಯ ಓದುತ್ತೀರಾ, ಯಾವಾಗ ನೀವು ಅದು ವಾಕ್ಯ ಓದಬೇಕಾದ್ರೆ ಮಾತಾಡ್ಬೇಕು ಅದನ್ನ. ಓ ದೇವರೇ, ಯೇಸಪ್ಪನ ಊರಿಗೆ ವಾಕ್ಯ ಎಂಬ ದೂತನ ಬಿಡುಗಡೆಯನ್ನು ಮಾಡ್ತಾ ಇದ್ದೀನಿ. ನೀನು ವಾಕ್ಯದ ದೂತನ ಬಿಡುಗಡೆ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ದೂತನ ಕಳಿಸು, ಆತ್ಮಗಳನ್ನ ಎಳ್ಕೊಂಡು ಬಾ ಯೇಸಪ್ಪ, ಹೊಸ ಜನಗಳನ್ನ ಎಳ್ಕೊಂಡು ಬಾ ಯೇಸು ಸ್ವಾಮಿ. ಅದು ನಿಮ್ಮನ್ನ ಕರೆಯಕ್ಕೆ ಕೊಟ್ಟಿರೋದು ದೇವರು ನಿಮ್ಮನ್ನ. ಯೇಸುರಿ ಬಾಕಾ ಲಿಬಾ ಬಾಬಾ ರಿಬಾ ಶಿಯಾ ಲಬಾ ಉರಿ ಬಾಕಾ ಲಿಮಾ ತಿಶಿಯಾ ಲಬಾ ರಿಕಾ ಲಬಾ. ಅತಿ ಶೀಘ್ರದಲ್ಲೇ
ನೀವು ಮೂರು ದೇವ್ರ ಕಡೆ ಬರುತ್ತಲ್ಲ, ಬರುತ್ತೆ ಬೇಗನೆ ಕರ್ಕೊಂಡ್ಬರ್ತಾರೆ ದೇವ್ರು. Amen. ಎಷ್ಟು ವಿರೋಧ ಆಯ್ತು ಅಷ್ಟು ದೇವರ ಮಹಿಮೆ ಅಲ್ಲಿ ಪ್ರಕಟ ಆಗುತ್ತೆ ಅಲ್ಲಿ ಊರಲ್ಲಿ. ಅಷ್ಟು ಮನೆ ಮಾತಾಗುತ್ತೆ, ಯೇಸು ಅಂತ ಹೆಸರು ಮನೆ ಮಾತಾಗುತ್ತೆ ಅಲ್ಲಿ. ಯೇಸುರಿ ಬಾಬಾ ಬಾಕಲ್ ನಿಮ್ಮ ತೀಕಲ್. ಆದ್ರೆ ನೀವು ವಾಕ್ಯನ ಕೇಳಿ ವಾಕ್ಯನ ಮನೆ ಮಾತಾಡ್ತೀರಾ, ನೀವು ಸುಮ್ಮನೆ ಕೂರಲ್ಲ ನೀವು. ಯೇಸುರಿ ಬಾಕ ಕೆಲವರು ಕೇಳ್ಕೊಳ್ತಾರೆ ಅಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಆ ಮನೇಲಿ ಯಾರು ಮಾತಾಡ್ತಾ ಇಲ್ಲ ವಾಕ್ಯನ, ಆದ್ರೆ ಸುನೀತಾ ಆಂಟಿ ಮಾತಾಡ್ತಾರೆ ಮನೆ. ಎಸ್, ಅಲ್ಲಿ ಯೆರೂಸಲೇಮ್ ಹೆಂಗೆ ವಾಕ್ಯ ತುಂಬಿಸ್ತೆ ತುಂಬಿಸು ಅಂತ ಹೇಳಿದ್ರೆ ದೇವರಿಗೆ, ನೀವು ಹೇಳಿದ್ರೆ, ನೀವು ಕೂಗಿದ್ರೆ ದೇವರಿಗೆ, ಹೌದಪ್ಪ ಇದೇ ಊರು ಯೆರೂಸಲೇಮ್ ವಾಕ್ಯ ತುಂಬಂಗೆ ತುಂಬಿಸಿಲ್ಲ, ತುಂಬಿಸು, ಒಬ್ಬೊಬ್ಬರ ಮೇಲೆ ತುಂಬಿಸು, ನನ್ನ ಮನೆಯಲ್ಲಿ ತುಂಬಿಸು, ನನ್ನ ಮನೆಯಲ್ಲಿ ಮಕ್ಕಳು ತುಂಬಿಸು, ಅಭಿಷೇಕ ಬರಲಿ, ಬಿಡುಗಡೆ ಆಗಲಿ ಅಂತ ಹೇಳ್ತಾ ಇದ್ದೀರಾ. ಜಾಸ್ತಿ ದೇವ್ರು ಹೇಳ್ತಿದ್ರೆ ಈ ವರ್ಷದಲ್ಲಿ ಅಭಿಷೇಕ ರಿಲೀಸ್ ಮಾಡ್ತಾ ಇದ್ದಾರೆ. ಯೇಸು ಈ ಮಕ್ಕಳು ಅನೇಕ ಸಾರಿ ಕರಿತಾ ಇದ್ದಾರೆ ಶಾರದಮ್ಮನ ದೇವರು. ಸಾಕು, ಮನುಷ್ಯ ಮೆಚ್ಚಗೆ ನಡೆದಿದ್ದು ಸಾಕು. ಫಸ್ಟ್ ದೇವ್ರು ಹೇಳ್ತಿದ್ರೆ ಎಲ್ಲಿದ್ದು ನೆನ್ಪು ಮಾಡ್ಕೊಂಡು ಏನು ಹೇಳ್ತಾ ಇದ್ದಾರೆ. ಮೊದಲನ್ನು ದೇವರೇ ಸಾಕು ಅಂತ ಹೇಳ್ತಾ ಇದ್ರು. ಈಗ ಮನುಷ್ಯ ದೇವರಿಗೆ ಬೇಜಾರಾದ್ರೂ ಪರವಾಗಿಲ್ಲ, ಮನುಷ್ಯರಿಗೆ ಮಾಡಿ ಮಿಸ್ಸಿಂಗ್ ಮಾತಾಡಿ ಕೊನೆಗೆ ದೇವರೇ ಎಸಪ್ಪ ನಾನು ಕ್ಷಮಿಸ್ಬಿಡಪ್ಪ, ನಾನು ಅವ್ರಿಗೆ ಏನಾದ್ರು ನೋವು ಮಾಡಿದ್ರೆ ತಪ್ಪಾಯ್ತು ಕ್ಷಮಿಸ್ಬಿಡು ಅಂತ ಹೇಳ್ತೀನಿ. ಆದರೆ ದೇವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಏನು ಗೊತ್ತಾ, ನನಗೆ ಭಯಪಟ್ಟು ನೀಡಿ ದೇವರ ಗೌರವನ ಕಾಪಾಡುವಂತ ದೇವ್ರು ಹೇಳ್ತಾರೆ. ದೇವರ ಮಹಿಮೆನ ಕಾಪಾಡಿ ನೀವು ಮನುಷ್ಯರಲ್ಲ. ನೀವೆಷ್ಟು ಜನ ಮನುಷ್ಯ ಅಂತೀರ, ಅವ್ರಿಂದ ನಿಮ್ಗೆ ಅವಮಾನ ಆಗಿದೆ. ನೀವು ಒಬ್ರಲ್ಲ ಇಬ್ರಲ್ಲ ಅನೇಕ ಸಾರಿ ಅವ್ರ ಮನುಷ್ಯನ ಹೆಸರಿಗಾಗಿ ಅವಮಾನ ಆಗಿದೆ. ಆದ್ರೂ ಅದು ಎಲ್ಲಿಂದ ಆಗಿದೆ ಅಂತ ಗೊತ್ತಾಗಿಲ್ಲ ನಿಮಗೆ. ಆದ್ರೆ ಈಗ ದೇವ್ರು ಹೇಳ್ತಾ ಇದ್ದಾರೆ, ಆ ತರ ನೀವು ಬಿಟ್ಟು ಇನ್ನೂ ದೇವ್ರ ವಾಕ್ಯದಲ್ಲಿ ನಡಿಬೇಕಾದ ದೇವ್ರೆ, ಹೌದು ಏಸು ಏಸು ಅಂತ ನೀವು ಹೇಳ್ಬೇಕಾದ್ರೆ ಆ ಧೈರ್ಯ ನಿಮಗಿದೆ. ಎಸ್ ಎಲ್ಲ ಕೈಗಳ ಮೇಲೆತ್ತಿ ಹಿಂಗೆ ಮೌನವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದಾಗ್ಲಿ. ಆ ಕಡೆ ಈ ಕಡೆ ನೋಡಬೇಡ್ರಿ. ಮಗನ ಸೊಸೆನ ಮೆಚ್ಚಿಕೆ ಮಾತಾಡಬೇಡಿ. ದೇವ್ರ ವಾಕ್ಯ ಹಿಂಗೆ ಇರುತ್ತೆ, ಹಿಂಗೆ ನಡೆಯೋದು ನಾನು ಅಂತ ಹೇಳಿ, ಅವಾಗ ದೇವ್ರು ನಿಮ್ಮ ಫೇವರ್ ಆಗಿ ಬರ್ತಾರೆ. ನಿಮಗೆ ಕೆಲಸ ಕಾರ್ಯಗಳು ತಡೆ ಆಗಿರೋದು ದೇವ್ರ ನಿಲ್ಸೋದು. ಮನುಷ್ಯನ ಮೆಚ್ಚಕ್ಕೆ ಹೋಗಿನೇ ಅದು ರೀಸನ್ ತಡೆ ಆಗಿರೋದು ನಿಮಗೆ. ಬಟ್ ನೀವು ಯಾವಾಗ ನೀವು ಅದನ್ನ ದೇವ್ರು ಕೂಗುತ್ತೀರ, ಇಲ್ಲಪ್ಪ ನಾನು ಹಿಂದೆ ಹೋಗಲ್ಲ ನಿಮ್ಮ ವಿಷಯದಲ್ಲಿ, ಮುಂದೆನೇ ಇರ್ತೀನಿ. ಹೊಸ ವರ್ಷದಲ್ಲೇ ನಿಮಗೆ ಸ್ಟ್ರೈಕ್ನ ಬೇಗ ರಿಜಿಸ್ಟರ್ ಮಾಡಿಕೊಡ್ತಾರೆ. ನೀವು ಡಿಪೆಂಡ್ ರಿಯಲ್ ಆಗಿ ಪಶ್ಚಿಮ ಹೊಸ ವರ್ಷದಲ್ಲಿ ಬೇರೆ ಮೈಮೇನ ಕಾಣ್ತೀರ. ಏನೋ ಒಂದು ವ್ಯತ್ಯಾಸ ಚೇಂಜಸ್ ಆಗ್ತಾ ಇದೆ. ಹಲ್ಲೆಲೂಯಾ. ಏನೋ ಒಂದು ಚೇಂಜಸ್. ಎಲ್ಲ ಕೈಗಳ ಮೇಲೆತ್ತಿ ಸರಿಯಾಗಿ ಪಶ್ಚಾತ್ತಾಪ ಪಡೋದಾಗಲಿ. ಸುಮ್ಮನೆ ಏನೋ ಆಟಾಟಿಕೆ ಏನೋ ಲೋಕ ಮನೆ ಹಣ ಅದನ್ನು ಬಿಡಿ. ಅದನ್ನು ಸಮೀಕ್ಷಾ ಕಣ್ಮುಚ್ಚಿ ಪ್ರೇಯರ್ ಮಾಡು. ನಿಮ್ಗೆ ಅನೇಕ ಸಾರಿ ನೀವು ತಪ್ಪು ಮಾಡಿದಾಗ ಹಿಂದ್ಗಡೆ ವಾರ್ನಿಂಗ್ ಬಂದಿದೆ. ನಿಮಗೆ ಕೆಲವರು ಎಚ್ಚೆತ್ಕೊಳ್ತಾರೆ, ಕೆಲವರು ಎಚ್ಚೆತ್ತು ಹಂಗೆ ಮಂಡತನ ಆಗ್ಬಿಟ್ಬಿಟ್ಟಿದ್ದೀರ. ನಾನೇನು ಮಾಡಿಲ್ಲ, ನಾನೇ ಸರಿ ಮಾಡಿದ್ದೀನಿ ಅಂತ ಇಲ್ಲ ಪ್ರಿಯರ್. ಎಸ್, ಶಿಖಲ್ಲ ಬಾಬಾ ಬಾಬಾ ಶಿಖಲ್ಲ ಬಾರಿ ಖಲ್ಲ ಬಾಬಾ ಶಿಖಲ್ಲ ಬಾರಿ ಖಲ್ಲ. ಎಸ್, ಆ ಕಾಯಿನ ಹೆಂಗೆ ಹಿಡ್ಕೊಂತದು ಪಾಪ. ಎಸ್, ಅದು ಕಾಯ್ತಾ ಇರುತ್ತೆ ನಿಮ್ಮನ್ನು ವಂಚಿಸಕ್ಕೆ.
ನೀವು ವಾಕ್ಯ ನೀವು ಮಾತಾಡಿ, ನಿಮ್ಮೊಳಗೆ ರಿಯಲ್ ಆಗಿ ನಿಜವಾಗ್ಲೂ ದೇವರನ್ನು ನಾವು ಪ್ರೀತಿ ಮಾಡ್ತೀನಿ ಅಂತ ನೀವು ಹೇಳ್ಬೇಕಾದ್ರೆ, ನಿನ್ನ ವಾಕ್ಯದ ಮೇನ್ ದೇವ್ರು ಹೇಳ್ತದೆ ಅದನ್ನೇ, ವಾಕ್ಯದ ಪ್ರಕಾರ ನಡಿಬೇಕು ನಾವು. ನಂಬೋದು ದೊಡ್ಡ ವಿಷಯ ಅಲ್ಲ, ಏಸಪ್ಪ ಹೇಳ್ತಾರೆ ದೊಡ್ಡ ವಿಷಯ, ನಂಬೋದು ದೊಡ್ಡ ವಿಷಯ ಅಲ್ಲ. ಆ ವಾಕ್ಯ 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 ವಾಕ್ಯ, ಆ ವಾಕ್ಯದಲ್ಲಿ ಜೀವ ಇದೆ, ಆ ವಾಕ್ಯ ಸಜೀವವಾದದ್ದು. ಅದು ವಾಕ್ಯ ದೇವ್ರು ಹೇಳ್ತದೆ ಕಾರ್ಯ ಸಾಧಕವಾದದ್ದು. ಸೂರಿ ಬಾಬಾ ಕರಿ ಬಾಬಾ. ನೀವು ಹೇಳ್ಬೋದು, ಅನೇಕ ಜನ ಕೇಳ್ತಾರೆ, ಓ ಇವ್ರು ಯೇಸು ಸ್ವಾಮಿ ನಂಬಿಲ್ಲ, ಇವ್ರು ಎಜುಕೇಟೆಡ್ ಬೈಬಲ್ ಓದ್ತಾ ಯಾಕೆ ಹಿಂಗ್ ಮಾಡ್ತಾರೆ, ಎಲ್ಲ ಕೈಗಳ ಮೇಲೆ ಯಾಕೆ ಹಿಂಗ್ ಮಾಡ್ತಾವ್ರೆ ಅಂತ ಹೇಳಿದ್ರೆ, ಅವರು ಸೈತಾನ್ ಚಾಲಿಗೆ ಅವರು ಆ ಕಿವಿ ಕೊಡ್ತಾ ಇದ್ದಾರೆ ಅಂತಿದೆ. ಅದೇ ದೇವ್ರು ಹೇಳ್ತಾ ಇದ್ದಾರೆ, ಅವ್ರನ್ನ ನೋಡ್ಬೇಡಿ, ಯಾರು ನೋಡ್ಬೇಡಿ, ನೀವು ಅಕ್ಕಪಕ್ಕ ನೋಡಂಗಿಲ್ಲ, ಅಕ್ಕಪಕ್ಕ ನೋಡಂಗಿಲ್ಲ ಅಂತ ಟೈಮ್ ದೇವ್ರು ಹೇಳ್ತಾ ಇದ್ದಾರೆ. ನೋಹ ಹೆಂಗೆ ರೆಡಿ ಆಗ್ತಾ ಇದ್ದಾನೆ, ಅವನು ಬೀಗನ್ನು ನೋಡಿಲ್ಲ, ಸೊ ಏನಾದ್ರೂ ಫ್ಯಾಮಿಲಿ ಸಂಬಂಧಿಕರು ನೋಡಲ್ಲ, ಅವನು ತನ್ನ ಕೆಲಸನ ಕಾರ್ಯ ದೇವರಿಗೆ ಏನ್ ಹೇಳಿದ್ರು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅವ್ರು 8 ಜನ ಅವ್ರು ರಕ್ಷಿಸಲ್ಪಟ್ರು. ಅದೇ ಟೈಮ್ ದೇವ್ರು ಹೇಳ್ತಾ ಇದ್ದಾರೆ, ಅದೇ ಟೈಮ್ ನಿಮ್ಮನ್ನ ದೇವ್ರು ಹೇಳ್ತಾ ಇದ್ದಾರೆ 2025 ದೇವರು ಆ ಮಹಿಮೆ ಸಾಮುಯೇಲ್ ಮಠದಲ್ಲಿ ಹೆಂಗೆ ಮಹಿಮೆ ಅಭಿಷೇಕ ತುಂಬಿತ್ತು, ಸೌಲ ಬಂದ್ರು ಅಲ್ಲಿ ಅಭಿಷೇಕ ಅವನ್ನ ಮಾರ್ಪಡಿಸ್ತಾರೆ. ನೀವು ಮಾರ್ಪಟ್ಟಿಲ್ಲ ಅಂದ್ರೂ ಆ ಅಭಿಷೇಕ ನಿಮ್ಮನ್ನ ಮಾರ್ಪಡಿಸಿದೆ ಹೇಳ್ತಾ ಇದ್ದಾರೆ. ಆ ದೇವರ ಮಹಿಮೆ ಅಭಿಷೇಕ ಒಬ್ಬೊಬ್ಬರಲ್ಲಿ ಮಾತಾಡ್ಸುತ್ತೆ, ಮಾರ್ಪಡಿಸಿದೆ ಹೇಳ್ತಾ ಇದ್ದಾರೆ. ಅದು ಚೇಂಜ್ ಆಗೇ ಮಾಡೇ ಮಾಡ್ತಾರೆ ದೇವ್ರು ಹೇಳ್ತಿದ್ದಾರೆ. 100ಕ್ಕೆ 100 ನಾನು ಚೇಂಜ್ ಮಾಡ್ತೀನಿ ಅವ್ರನ್ನ, ಯಾಕಂದ್ರೆ ಅಭಿಷೇಕ ಆ ಅಭಿಷೇಕ ಮಹಿಮೆ ಬದಲಾವಣೆ ಮಾಡುತ್ತೆ ಅಲ್ಲಿ. ನಿಮ್ಮ ಪ್ರಯತ್ನದಿಂದ ಅಲ್ಲ, ನಿಮ್ಮ ಒಳ್ಳೆತನದಿಂದ ಅಲ್ಲ, ದೇವರ ಮಹಿಮೆ ಕೃಪೆ ಅದನ್ನ ಚೇಂಜ್ ಮಾಡೋದು. ಕಾರ್ಯಗಳಿಗಾಗಿ ಸ್ತೋತ್ರ, ಮಹಿಮೆಯಾದ ಕಾರ್ಯಗಳಿಗಾಗಿ ಸ್ತೋತ್ರ. ಎಲ್ಲ ಕೈಗಳ ಮೇಲೆತ್ತಿ ಪ್ರಾರ್ಥನೆ ಮಾಡೋದಾಗ್ಲಿ. ಏನೇ ನಿಮ್ಮ ವಿಷಯಗಳು ದೇವ್ರ ಮುಂದೆ ಹೇಳೋದಾಗ್ಲಿ. ಹಿಂಗೆ ನಿಂತಲ್ಲಿ ನಿದ್ರೆ ಮಾಡ್ತಾ ಇದ್ದಾರೆ ಕೆಲವರಲ್ಲಿ. ನಿಂತ್ಕೊಂಡು ಕೆಲವು ನಿದ್ರೆ ಬರ್ತಾ ಇದೆ, ನಿಂತ್ಕೊಂಡು ಅವ್ರಿಗೆ ದೇವರ ಕೃಪೆ ನಿಮ್ಮನ್ನು ಆವರಿಸ್ಕೊಂಡ್ರು. ಎಸ್ ಎಸ್ ಯಾರಿಗೂ ಏಸಪ್ಪ ಹೇಳ್ತಾ ಇದ್ದಾರೆ, ಅವರು ತನ್ನ ಪ್ರಾರ್ಥನೆ ಹೆಚ್ಚಳ ಪಡ್ಕೊಳ್ತಾ ಇದ್ದಾರೆ. ಲೋಟನ್ನ ದೇವ್ರು ಕಾಪಾಡಿದ್ದು ಲೋಟನ ಪ್ರಾರ್ಥನೆ ಅಲ್ಲ, ಅಬ್ರಾಮನ ಪ್ರಾರ್ಥನೆ ಕೇಳಿ ದೇವರು ಲೋಟನ್ನ ಬಚಾವ್ ಮಾಡಿದ್ರು. ಯಾರು ಏನು ತಿಳ್ಕೊಂಡಿದ್ದಾರೆ, ಓ ನಾನು ಕರೆಕ್ಟಾಗಿದ್ದೀನಿ, ನಾನು ಪರಿಶುದ್ಧವಾಗಿದ್ದೀನಿ, ನಾನು ಏನೋ ಮಾಡಿಬಿಡ್ತೀನಿ ಅಂತ ಹೇಳಿ ತನ್ನ ಬಲದಲ್ಲಿ ಹೆಚ್ಚಳ ಪಡ್ತಾ ಇದ್ದಾರೆ. ಹೇಳ್ತಾ ಇದ್ದಂಗೆ ರಿಪೆಂಟ್ ಆಗ್ಬೇಕು, ಎಲ್ಲರೂ ಪಶ್ಚಾತ್ತಾಪ ಪಡ್ಬೇಕು. ಹೇಳ್ತಾ ಇದ್ದಂಗೆ ಕೃಪೆ ಅಂತ ಹೇಳ್ಬೇಕು, ನಿನ್ನ ಕೃಪೆ ಕೃಪೆ ಕೈಗಳ ಮೇಲೆ ನಾವು ಬದುಕೋದು ನಿನ್ನ ಕೃಪೆ ಅಪ್ಪ, ಇದು ದುಷ್ಟಾಗ್ತದೆ ನಿನ್ನ ಕೃಪೆ ಐತಪ್ಪ. ನಾವೇನೂ ಅಲ್ಲ ಪ್ರಿಯರೇ, ನಮ್ಮ ಶಕ್ತಿಯಿಂದ ಅಲ್ಲ, ನಮ್ಮ ಬಲದಿಂದ ಅಲ್ಲ, ದೇವರ ಕೃಪೆ, ದೇವರ ಪ್ರೀತಿ, ಆ ದೇವರ ಮಹಿಮೆ ನಮ್ಮನ್ನ ಇಲ್ಲಿವರೆಗೂ ನಡೆಸ್ತಾ ಇರೋದು ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಅವ್ನು ಯಾವಾಗ ಪೇತ್ರ ರಿಪೆಂಡ್ ಆದ ಅವ್ನ ಲೈಫ್ ರಿಯಲ್ ಸ್ಟಾರ್ಟ್ ಆಯ್ತು. ಅದನ್ನ ಹೇಳ್ತದೆ 2025 ಜೀವವಾಗಿನೋ ನಾನು ಒಂದೇ ಮನೆ ಒಂದೇ ಸಭೆ ಅಂತ ಪ್ರೀತಿಯ ನಂಬಿಕೆಯನ್ನು ಉಳಿಸ್ಕೊಂಡ್ರೆ ನೀವು ಯೋವಿಷ್ಯ ಒಂದು ರೀತಿಯ ಬ್ಲೆಸ್ಸಿಂಗು ದೇವ್ರು ಅದನ್ನೇ ಹೇಳ್ತಿರೋದು. ಆ ಫೇತ್ ನಂಬಿಕೆ ದೇವ್ರು ಬಹಳ ಇಷ್ಟಪಡೋದು. ನಂಬಿಕೆ 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 ಯಾವನ ಹೃದಯದಲ್ಲಿ ಕಪಟವಿಲ್ಲವೋ
ಧನ್ಯನ ದೇವರೇ, ನಿಮ್ಮ ಹೃದಯ ದೇವರ ಓಪನ್ ಆಗಿದೆ, ಅದು ಓಪನ್ ಆಗಿದ್ದೀಯ. ಈ ಆಶೀರ್ವಾದಪ್ಪ, ಥ್ಯಾಂಕ್ ಯು. ಬೈಬಲ್ ಎರಡು ವಾಕ್ಯ ಯಾವ ಆಶೀರ್ವಾದ ನಿಲ್ಲಿಸಾಗಲ್ಲ. ಎರಡು ವಾಕ್ಯ ಎಲ್ಲ ನಿಮ್ಮ ಮಕ್ಕಳಿಗೆ ಆಶೀರ್ವಾದ, ನಿಮ್ಮ ಸಂತತಿಯವರು ಕಂಟಿನ್ಯೂ ಆಗಲಿದ್ದಾರೆ, ಕಂಟಿನ್ಯೂ ಆಗಲಿ. ಹೊಸ ವರ್ಷಕ್ಕೆ ಹೊಸ ಕಾರ್ಯಗಳನ್ನು ನೋಡಿ ನಿಮ್ಮ ಮಕ್ಕಳ ನಿಮ್ಮ ಮಕ್ಕಳು ಇನ್ನೊಬ್ಬ ನಂಬಿಕೆ, ಫೇತ್ ಅಪ್ಪ ಏಸಪ್ಪ, ವಿಶ್ವಾಸ ಕರ್ತನೆ, ಎಲ್ಲ ರೀತಿಯು ಪರಿಶುದ್ಧತೆ, ನೀತಿವಂತಿಕೆ ಇನ್ನೂ ಹೆಚ್ಚಾಗಲಿ ನಿಮ್ಮ ಮಕ್ಕಳಿಗೆ ಅಪ್ಪ. ನಿಮ್ಮ ಮಕ್ಕಳು ಒಬ್ಬೊಬ್ಬರು ಫೈರ್ ಬೆಂಕಿ ಆಗಿದ್ದಾಳೆ ಕರ್ತನೆ ಅಪ್ಪ ಯೇಸುಸ್ವಾಮಿ. ಒಂದು ವ್ಯತ್ಯಾಸದ ಕಾರ್ಯಗಳು ಪ್ರಾರಂಭ ಮಾಡಿ ಕರ್ತನೆ ಅಪ್ಪ. ಊರೇ ಅಲ್ಲೋಲಕ್ಕೂ ಶೇಕ್ ಆಗಬೇಕು. ಇದು ನಿನ್ನ ಟೈಮ್ ಅಪ್ಪ. ನಿನ್ನ ಮಹಿಳೆಯಾದ ಕಾರ್ಯಗಳು ನಡೀಲಿ ಮಕ್ಕಳ ಜೀವನ. ಮಕ್ಕಳು ಯಾವಾಗಲಪ್ಪ ಶುಭವು ಕೃಪೆಯಿಂದ ಮಕ್ಕಳಿಗೆ ಪಾಲಿಸಲ್ಲ. ಇನ್ನು ಬರುಣಕ್ಕೆ ಎಲ್ಲ ಎತ್ತಲ್ಕೊಡ್ಬೇಕಪ್ಪ. ಇನ್ನು ಬರುಣ ತನಕ ಎಲ್ಲರೂ ಅಪ್ಪ ಜೀವಿಸ್ತಾ ಇರ್ಲಿಕ್ಕೆ ಮಕ್ಕಳೊಟ್ಟಿಗೆ ಇದು ನೀನೇ ನಡೆಸು, ನೀನೇ ನಡೆಸು ರಾಜ. ಎಲ್ಲ ಕೈಗಳ ಮೇಲೆತ್ತಿ ಸ್ತೋತ್ರ ಮಾಡೋಣ. ಎಲ್ಲ ಕೈಗಳ ಮೇಲೆತ್ತಿ ಹೊಸ ವರ್ಷದಲ್ಲಿ ದೇವರು ನಿಮಗೆ ಮನಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಆದ್ರೆ ನೀವು ಭಕ್ತಿನ ಕೊಡೋದು ನೀವಾಗೆ ಕೇಳ್ಕೊಂಡ್ರಿ. ನಾನಿನ್ನ ಭಕ್ತಿ ಮಾಡ್ತೀನಿ, ಪ್ರೀತಿ ಮಾಡ್ತೀನಿ ಸಪ ಅಂತ ಹೇಳ್ಬೇಕಾದ್ರೆ ಆ ಹೋಲಿ ಸ್ಪಿರಿಟ್ ನಿಮಗೆ ಸಹಾಯ ಮಾಡ್ತಾನೆ, ನಿಮ್ಮನ್ನು ತಿರುಗಿ ಪುನರ್ಸ್ಥಾಪನೆ ಮಾಡ್ತಾನೆ. ಇದು ನಿಮಗೆ ಒಂದು ಅವಕಾಶ. ನೀವು ಯಾವಾಗ ಕೂಗ್ತೀರಾ ಪ್ರಿಯರೇ, ಹೌದು ದೇವರೇ ನನಗೆ ಭಕ್ತಿನ ಕೇಳ್ಕೊಂಡಿಲ್ಲ, ಈಗ ಕೇಳ್ಕೊಳ್ತಾ ಇದ್ದೀನಿ ಅಪ್ಪ, ನಾನು ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ, ನನಗೆ ಸಹಾಯ ಮಾಡು ಅಂತ ನೀವು ಹೇಳ್ಬೇಕಾದ್ರೆ ದೇವರು ನಿಮ್ಮನ್ನ ಇನ್ನು ಉನ್ನತ ಸ್ಥಾನ ನಿಮ್ಮನ್ನು ನಡೆಸಲಾಗಿರ್ತಾರೆ. ಎಷ್ಟು ಆರ್ಥಿಕ ಆತ್ಮಿಕವಾಗಿ ಯಾವ ಕೊರತೆಯಾಗಿ ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಎಲ್ಲ ಮುಂದೆ ಬರೋದಾಗಲಿ, ಎಲ್ಲ ಮುಂದೆ ಬನ್ನಿ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ ಏಸಯ್ಯ, ಏಸಯ್ಯ, ಏಸಯ್ಯ. ಎಲ್ಲ ಕೈಗಳ ಮೇಲೆತ್ತಿ, ಎಲ್ಲ ಕೈಗಳ ಮೇಲೆತ್ತಿ. ಏಸಯ್ಯ, 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 ಏಸಯ್ಯ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ನನಗೆ ಈ ಲೋಕದ ಐಶ್ವರ್ಯ ನನಗೆ ಸಾಕಷ್ಟು ಇದೆ ಹೇಳೋದಾಗಲಿ, ಈ ಲೋಕದ ಐಶ್ವರ್ಯ ನನಗೆ ಸಾಕಷ್ಟು ಇದೆ ಅಂತ ಹೇಳೋದಾಗಲಿ, ಎಲ್ಲರೂ ನನಗೆ ನೀನು ಬೇಕು, ಅದಕ್ಕಿಂತ ಹೆಚ್ಚಾಗಿ. ಈ ಲೋಕ ಐಶ್ವರ್ಯ ನನಗುಂಟು ಏಸಯ್ಯ, ನೀ ನನ್ನ ಜೊತೆ ಇರಲು ಪರಲೋಕ ಸಂಪತ್ತು. ಈ ಲೋಕ ಐಶ್ವರ್ಯ ನನಗೆ ಉಂಟು ದೇವ, ನೀ ನನ್ನ ಜೊತೆ ಇರಲು ಪರಲೋಕ ಏಸಯ್ಯ, 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 ಏಸಯ್ಯ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ.
ಲಕಾರ ಬಾರಲ್ಲವ ಲಮೋಶರ ಎಲ್ಲ ಕೈಗಳ ಮೇಲೆ ಅನ್ಯ ಭಾಷೆಗಳು ಹಮಹರಲ ಬಾರವ. ಒಬ್ಬರು ಇಬ್ಬರು ಬಿಟ್ಟರೆ ಇನ್ಯಾರು ಕಣ್ಣೀರು ಹಾಕ್ದಂಗೆ ಕಾಣಿಸ್ತಾ ಇಲ್ಲ. ಯಾರೋ ಒಬ್ಬರು ಇಬ್ಬರು ಮಾತ್ರ ಕಣ್ಣೀರು ಹಾಕಿದ್ರು. ಹಾಗಿದ್ರೆ ನಿಜ ಅದು, ಅಲ್ಲಿ ಕಠಿಣತೆ ಅಂತೇಳಿದ್ದು ನಿಜ ಅದು. ಅಯ್ಯ ನಿಮ್ಮ ಹೋರಾಟಗಳು ನೋಡಿದ್ರೆ ನಮಗೆ ಕಣ್ಣೀರು ಬರುತ್ತೆ, ನಿನಗೆ ಬರಲ್ಲ. ನಿನಗೆ ಯಾಕಷ್ಟು ಕಠಿಣ ಆಗಿದೆಯಾ? ಹೋರಾಟ ಇರೋದು ನಿನಗೆ, ಸಾಮುವೇಲನಿಗಲ್ಲ, ಸೌಲನಿಗೆ ದಾವೀದನಿಗಿರೋದು. ಅವನು ಸೌಲ ಕಣ್ಣೀರು ಹಾಕಬೇಕಾಗಿತ್ತು, ಸಾಮುವೇಲ ಯಾಕೆ ಕಣ್ಣೀರು ಹಾಕಬೇಕು? ಯಾಕೆಂದರೆ ಅವನು ಗ್ರಾಂಟೆಡ್ ಆಗಿದೆ, ಗ್ರಾಂಟೆಡ್ ಅವನಿಗೆ ಅಲ್ಲ ಭಾಷೆ. ಯಾರಿಗಾರು ನಿದ್ರೆ ಬಂದರೆ ಹೋಗಿ ಮುಖ ತೊಳ್ಕೊಂಬರೋಗ್ರಿ. ಇನ್ನೂ ಸುಮಾರು ಹೊತ್ತು ಎದ್ದಿರಬೇಕಾಗುತ್ತೆ, ನೀವು ಇನ್ನೂ ಸುಮಾರು ಹೊತ್ತು ಎದ್ದಿರಬೇಕು. ಹರ ಹಮ ಲಭ ಶೆರೋ ಬರ ರಬ ಲಕ ಲರ ಮರಿ ರಬ ಶೆರೋ ಬರ ರಬ. ನಾವು ಮೊನ್ನೆ ಒಂದು ಕೊಟೇಶನ್ ಹಾಕಿದ್ದೆ, ಪ್ಲೀಸಿಂಗ್ ಮೆನ್ ರಾದರ್ ದಾನ್ ಗಾಡ್ ಈಸ್ ಪಾಯ್ಸನಸ್ ಅಂತ. ಅದು ಯಾರು ಓದಿದ್ರು, ಎಷ್ಟು ಜನ ನೋಡಿದ್ರು, ಯೂಟ್ಯೂಬಲ್ಲಿ ಆಗ್ತಾಯಿದ್ರು ಅನೇಕರು. ನೀವು ಎಷ್ಟು ಜನಕ್ಕೆ ಅರ್ಥ ಆಯ್ತು ಅದು? ಮನುಷ್ಯರನ್ನ ಮೆಚ್ಚಿಸೋದು ದೇವರಿಗಿಂತ ಹೆಚ್ಚಾಗಿ ಅದೊಂಥರ ವಿಷ ಇದ್ದಂಗೆ. ಅದು ಎಚ್ಚರಿಕೆ ಆಗಿರಲಿ. ನೀವು ಮನುಷ್ಯರು ಮೆಚ್ಚಿಸ್ಕೊಳ್ಳೋದು, ಮಗ ಸೊಸೆ ಮೆಚ್ಸಕ್ಕೆ ಹೋಗೋದು, ಮಗಳು ಅಳಿಯನ್ನ ಮೆಚ್ಸಕ್ಕೆ ಹೋಗೋದು ಜಾಸ್ತಿ. ಇವರು ಯಾರೋ ಫ್ಯಾಮಿಲಿಯವ್ರನ್ನ, ಪಾಸ್ಟರ್ನ ಮೆಚ್ಸಕ್ಕೆ ಹೋಗೋದು. ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಎಲ್ಲ ಕೈಗಳ ಮೇಲೆತ್ತಿ. ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಹಾಡಿಕೊಂಡಾಡುವೆ. ನಿನ್ನ ಸ್ವರವ ಕೇಳಿ ಬಂದೆ. ಎಲ್ಲರ ಎದ್ದು ಮುಂದೆ ಬರೋದಾಗಲಿ, ಎಲ್ಲ ಎದ್ದು ಮುಂದೆ ಬರೋದಾಗಲಿ, ಯಾರು ಕೂರ್ಬಾರ್ದು, ಎಲ್ಲ ಮುಂದೆ ಬರೋದಾಗಲಿದ್ದು. ನಿನ್ನ ಹಾಡಿಕೊಂಡ ಕೂತ್ಕೊಳಕ್ಕೆ ಬಂದಿದೆಯಾ ರಾಧಾ ನೀನು? ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಬರಲವ ಶರ ಬರಲವ. ಅನೇಕರು ಯಾರು ವಸ್ತು ಬಿಡಿದಿರ ನೀವು. ಇನ್ನು ಎಲ್ಲೋ ಸುಮ್ಮನೆ ಏನೋ ಗಾಳಿಗೆ ತೂರ್ದಂಗೆ ಏನೋ ಭಕ್ತಿ ಕಾಣಿಸ್ತಾ ಇದೆ. ನಿಮ್ಮ ಕಾಯಿಲೆ ಕಷ್ಟಗಳು ಕೇಳ್ಕೊಳ್ಳೋದೇ ಬೇಡ. ನೀವು ಬಿಡುಗಡೆಗೆ ಯೇಸುವೆ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ಸಾಕು. ನೀವು ನನಗಾಗಿ ಪ್ರಾಣ ಕೊಟ್ಟಿರೋ ದೇವರು ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ಸಾಕಲ್ಲ. ಬರಲ್ಲಮ